ನಾನು ಹೇಳ್ತಾ ಇದ್ದೆ 20 ಜನರ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಹಿನ್ನೆಲೆ ಬಗ್ಗೆ ಹೇಳ್ತೀನಿ. ಆದರೆ ಈಗ ಕೊಟ್ಟ ಮಾತನ್ನ ಉಳಿಸ್ಕೊಂಡಂಗಾಗಿದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಕೊಟ್ಟ ಮಾತಿನಂತೆ ಗಾಯತ್ರಿ ಶಾಂತೇಗೌಡರನ್ನ ಮಂತ್ರಿ ಪಟ್ಟದಲ್ಲಿ ಸೇರಿಸೋದಕ್ಕೆ ಸಕ್ಸಸ್ ಆಗಿದ್ದಾರೆ. 2023ರಲ್ಲಿ ವಿಧಾನಸಭೆ ಟಿಕೆಟ್ ಕೇಳಿದಾಗ ಗಾಯತ್ರಿ ಶಾಂತೇಗೌಡರು ಆಗ ನೀನು ಪರಿಷತ್ ಸದಸ್ಯ ಆಗು, ಮಂತ್ರಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು. ಅವತ್ತು ಗಾಯತ್ರಿ ಅವರಿಗೆ ಮಾತು ಕೊಟ್ಟಿದ್ದ ಮಾಜಿ ಸಿದ್ದರಾಮಯ್ಯನವರು ಈಗ ಮಾತು ಉಳಿಸ್ಕೊಂಡಿದ್ದಾರೆ. ಸಂಭ್ರಮ ಮನೆ ಮಾಡಿದೆ ಅವರ ಬೆಂಬಲಿಗರಲ್ಲಿ, ಜೊತೆಗೆ ಕುಟುಂಬ ಸದಸ್ಯರಲ್ಲೂ ಕೂಡ ಖುಷಿ ತಂದಿದೆ. ಡಿ.ಕೆ. ಶಿವಕುಮಾರ್ ಸರ್ಕಾರದ ಸಂಪುಟದಲ್ಲಿ ಗಾಯತ್ರಿ ಅವರ ಹೆಸರು ಕೂಡ ಇದೆ. ಅವರು MLA ಟಿಕೆಟ್ಗಾಗಿ ಕೇಳಿದ್ರು, ಇಲ್ಲ ಈ ಪರಿಷತ್ಗೆ ಬನ್ನೀಗ ನಾನು ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು ಈ ಹಿಂದೆ ಕೊಟ್ಟಿದ್ರು. 2023ರಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಬೇಕಾದ್ರೆ ಟಿಕೆಟ್ ಬೇಕು ಅಂತ ಹೇಳಿದಾಗ. ಇವಾಗ ಅವರ ಹೆಸರನ್ನ ಸೇರಿಸಲಾಗಿದೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ. ಹಾಗಾಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು, MLA ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು, ಪರಿಷತ್ಗೆ ಆಯ್ಕೆ ಮಾಡ್ಕೊಂಡ್ರು. ಈಗ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ. ಸಿಎಂ ಮಾಜಿ ಸಿಎಂಗೆ ಬಿಗ್ ಶಾಕ್ ಕೊಟ್ಟಿದೆ ಹೈಕಮಾಂಡ್. ಯಾವ ರೀತಿಯಾಗಿ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಲಿಸ್ಟ್ಗೆ ರಾಹುಲ್ ಗಾಂಧಿ ಅವರು ಕೇರೆ ಮಾಡಿಲ್ಲ ಅಂತ. ಇಬ್ಬರ ಲಾಬಿ ಒತ್ತಡಕ್ಕೂ ಕೂಡ ಹೈ ಕಮಾಂಡ್ ಮಣಿಯಲೇ ಇಲ್ಲ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಪಟ್ಟಿಯಲ್ಲಿದ್ದ ಬಹುತೇಕರಿಗೆ ಗೆಟ್ ಪಾಸ್. ಆರ್.ವಿ. ದೇಶಪಾಂಡೆ, ದಿನೇಶ್ ಗುಂಡೂರಾವ್, ಮಹಾದೇವತ್ನವರು, ಈಗಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದವರು, SS ಮಲ್ಲಿಕಾರ್ಜುನ್, H.K. ಪಾಟೀಲ್, MC ಸುಧಾಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್ ಘಟಾನುಘಟಿಗಳ ಹೆಸರನ್ನ ಕೈಬಿಟ್ಟಿದೆ ಹೈಕಮಾಂಡ್. ನಾನು ಹೇಳ್ತಾ ಇದ್ನಲ್ಲ, ಡಿ.ಕೆ. ಶಿವಕುಮಾರ್ ಅವರು ಒಂದು ಲಿಸ್ಟ್ ಕೊಟ್ಟಿದ್ರು, ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಕೊಟ್ಟಿದ್ರು. ಅದನ್ನ ಇಬ್ಬರ ಲಿಸ್ಟ್ ಅನ್ನು ಕೂಡ ಈಸ್ಕೊಂಡು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಮಗದೊಂದು ಪಟ್ಟಿಯನ್ನ ರಿಲೀಸ್ ಮಾಡಿದ್ರು. ಅದರಲ್ಲಿ ಬಹುತೇಕರು ಡಿ.ಕೆ. ಶಿವಕುಮಾರ್ ಅವರು ರೆಫರ್ ಮಾಡಿದಂಥ ಹೆಸರಾಗಲಿ, ಸಿದ್ದರಾಮಯ್ಯ ಅವರು ಹೆಸರು ಮಾಡಿದಂಥ ರೆಫರ್, ಬಹುತೇಕರ ಹೆಸರನ್ನ ಕೈ ಬಿಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರಿಲ್ಲ. ಪವರ್ ಸೆಂಟರ್ ಆಗಿದೆ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಿವಾಸ. ಮೀಟಿಂಗ್ ನಡೆಸ್ತಾ ಇದ್ದಾರೆ ಈಗ ಅಲ್ಲಿ. ಸಿದ್ದರಾಮಯ್ಯನವರ ನಿವಾಸಕ್ಕೆ ನಿಯೋಜಿತ ಮಂತ್ರಿಗಳು ಪರೇಡ್ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ನೂತನ ಮಂತ್ರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ನೂತನ ಮಂತ್ರಿಗಳಾದ ಬಸವರಾಜ ರಾಯರೆಡ್ಡಿ, ರಿಜ್ವಾನ್ ಅರ್ಷದ್, ಶಿವಲಿಂಗೇಗೌಡರು ಸೇರಿದಂತೆ ಅನೇಕರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಅವರಿಗೆ ಧನ್ಯವಾದ ತಿಳಿಸೋದರ ಜೊತೆಗೆ ಈಗ ಮತ್ತೊಂದು ರೀತಿಯಾದಂತಹ ಸರ್ಕಸ್ ಶುರುವಾಗುತ್ತೆ. ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಈಗ ಡಿ.ಕೆ. ಸರ್ಕಾರದ ಮೊದಲ ಸಂಪುಟ ರಚನೆ ಆಯ್ತಲ್ಲ, ಫಸ್ಟ್ ಹಾಫ್, ಅಲ್ಲೂ ಕೂಡ ಖಾತೆ ಶುರುವಾಗಿತ್ತು. ನನಗೆ ಆ ಖಾತೆ ಬೇಡ, ಈ ಖಾತೆ ಬೇಕು ಅಂತ. ಅವರ ಬೆಂಬಲಿಗರ ಆಗ್ರಹವೂ ಕೂಡ ರಸ್ತೆಗಿಳಿದೆಲ್ಲ ಪ್ರತಿಭಟನೆ ಮಾಡಿಬಿಟ್ಟಿದ್ರು. ಈಗ ಎರಡನೇ ಪಟ್ಟಿಯಲ್ಲೂ ಕೂಡ ಖಾತೆ ಬರೋದು ಬಹುತೇಕ ಫಿಕ್ಸ್ ಅಂತ ರಾಜಕೀಯ ಪರಿಣಿತರು ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ರಿಯಾಕ್ಷನ್ ಕೊಟ್ಟಂಥ ಸಂದರ್ಭದಲ್ಲಿ ಖುಷಿಯಲ್ಲಿ ಹೇಳ್ತಿದ್ದಾರೆ, ಯಾವ ಖಾತೆ ಕೊಟ್ಟರು ತೊಂದರೆ ಇಲ್ಲ, ನಾವು ಮಾಡ್ತೀವಿ, ನಮ್ಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಅನ್ನುವಂಥ ಬೇಡಿಕೆ ಅಂತೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ. ಬಟ್ ಖಾತೆ ಹಂಚಿಕೆ ಆದ ನಂತರ ಬೇರೆ ರೀತಿಯ ಬದಲಾವಣೆಗಳನ್ನು ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಅಂತ ರಾಜಕೀಯ ವಿಶ್ಲೇಷಕರು ಹೇಳೋ ಮಾತು. ವಿಜಯಾನಂದ ಕಾಶಪ್ಪನವರವರಿಗೆ ಈ ಬಾರಿಯ ಸ್ಥಾನ ಕೊಟ್ಟಿದ್ದಾರೆ. 20 ವರ್ಷಗಳಿಂದ ರಾಜಕೀಯ ಅನುಭವ ಇದೆ. ಹಲವು ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರು ಅವರು. ಸೊ ಅವ್ರಿಗೂ ಕೂಡ ಈ ಬಾರಿ ಚಾನ್ಸ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೆ ಗಾಯತ್ರಿ ಶಾಂತೇಗೌಡ ಅವರ ಬಗ್ಗೆ. ಅವರು ಕೂಡ ಅಷ್ಟೇ 2023ರ ಟಿಕೆಟ್ ಆಕಾಂಕ್ಷಿಯಾಗಿದ್ದಾಗ ಏನು ಪರಿಷತ್ಗೆ ಬನ್ನಿ, ನಾವು ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅನ್ನೋ ಮಾತನ್ನು ಕೊಟ್ಟಿದ್ರು. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅಂತ ಇವರ ಹೆಸರನ್ನು ರೆಫರ್ ಮಾಡಿದ್ರು ಅಂತ. ಬಟ್ ರೆಫರ್ ಮಾಡಿದವರು ಎಲ್ರಿಗೂ ಸಿಕ್ಕಿದೆಯಾ? ಇಲ್ಲ. ಬಹುತೇಕರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಹಾದೇವಪ್ಪನವರ ಹೆಸರಿಲ್ಲ. ಅವರನ್ನ ಸಂಪುಟದಿಂದ ಕೈ ಬಿಡಲಾಗಿದೆ. ಹಲವು ಹೆಸರುಗಳಿದ್ದಾವೆ.